இயேசு மற்றும் யெಹೋವ ಭಾಗ 7. ಯೇಸು ತಾನೇ ನಾನೇ ದೇವರು ಎಂದು ಹೇಳಿದ್ದಾನೆಯೇ? ಸಾವಿರಾರು ಜನರು ಒಂದು ಮಾತನ್ನು ಹೇಳುತ್ತಾರೆ. ಯೇಸು ಯಾವತ್ತೂ ನಾನೇ ದೇವರು ಎಂದು ಹೇಳಲಿಲ್ಲ. ಆದರೆ ಅದು ನಿಜವೇ? ಜನರು ಮಾತ್ರ ಯೇಸುವನ್ನು ದೇವರು ಎಂದು ಕರೆದರೆ, ಅಥವಾ ಯೇಸು ತನ್ನ ಬಾಯಿಂದಲೇ ತನ್ನ ದೈವಿಕ ಗುರುತನ್ನು ಪ್ರಕಟಿಸಿದ್ದಾನೆಯೇ? ಇಂದು ನಾವು ಯಾವುದೇ ಪಂಥದ ಅಭಿಪ್ರಾಯವನ್ನು ನೋಡುವುದಿಲ್ಲ, ಯಾವುದೇ ವ್ಯಕ್ತಿಯ ವ್ಯಾಖ್ಯಾನವನ್ನೂ ನೋಡುವುದಿಲ್ಲ. ಯೇಸುವಿನ ಸ್ವಂತ ಮಾತುಗಳನ್ನೇ ನೋಡೋಣ. ಬೈಬಲ್ ತೆರೆದುಕೊಳ್ಳಿ. ಮೊದಲು ಯೋಹಾನ 8:24. ಯೇಸು ಹೇಳುತ್ತಾನೆ, ನನ್ನನ್ನು ನಾನೇ ಎಂದು ನೀವು ನಂಬದೇ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರಿ. ಇದು ಕೇವಲ ಒಂದು ಹೇಳಿಕೆಯಲ್ಲ, ಇದು ರಕ್ಷಣೆಗೆ ಸಂಬಂಧಿಸಿದ ಘೋಷಣೆ. ಇಲ್ಲಿ ನಾನೇ ಎಂಬ ಪದಕ್ಕೆ ಯೇಸು ವಿಶೇಷ ಮಹತ್ವ ನೀಡುತ್ತಿದ್ದಾನೆಯೇ? ಮುಂದಿನ ವಚನದಲ್ಲಿ ಅದನ್ನು ನೋಡೋಣ. ಯೋಹಾನ 8:58. ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನಿದ್ದೇನೆ. ಈ ನಾನಿದ್ದೇನೆ ಎಂಬ ಮಾತು ಹಳೆಯ ಒಡಂಬಡಿಕೆಯಲ್ಲಿ ದೇವರು ಬಳಸಿದ ಹೆಸರನ್ನು ನೆನಪಿಗೆ ತರುತ್ತದೆಯೇ? ಅದನ್ನು ನೀವು ಸ್ವತಃ ಪರಿಶೀಲಿಸಿ. ಗಮನಿಸಿ, ಯೇಸು ನಾನು ಇದ್ದೆ ಎಂದು ಹೇಳಲಿಲ್ಲ, ನಾನು ಇದ್ದೇನೆ. ಈ ಒಂದು ಪದ ಕೇಳಿದ ತಕ್ಷಣ ಯಹೂದ್ಯರು ಕಲ್ಲುಗಳನ್ನು ಎತ್ತಿಕೊಂಡರು. ಏಕೆ? ಒಬ್ಬ ಮನುಷ್ಯನು ನಾನಿದ್ದೇನೆ ಎಂದು ಹೇಳಿದ್ದಕ್ಕಾಗಿ ಯಾರಾದರೂ ಕಲ್ಲೆಸೆಯುತ್ತಾರೆಯೇ? ಅಥವಾ ಯೇಸುವಿನ ಮಾತಿನಲ್ಲಿ ಅವರು ಇನ್ನೇನನ್ನೂ ಕೇಳಿದ್ದರೇ? ಮುಂದೆ ಯೋಹಾನ 10:30. ನಾನು ತಂದೆಯೂ ಒಂದಾಗಿದ್ದೇವೆ. ಅದಕ್ಕೆ ಯಹೂದ್ಯರು ಹೇಳುತ್ತಾರೆ, ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುತ್ತೀಯ. ಯೋಹಾನ 10:33. ಅಂದರೆ ಯೇಸುವಿನ ಮಾತನ್ನು ಕೇಳಿದ ಅವರ ಅರ್ಥೈಸುವಿಕೆ ಇದೇ ಆಗಿತ್ತು. ಮುಂದೆ ಯೋಹಾನ 14:9. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಮತ್ತೆ ಯೋಹಾನ 17:5. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನನಗಿದ್ದ ಮಹಿಮೆಯಿಂದ ನನ್ನನ್ನು ಮಹಿಮಪಡಿಸು. ಇಲ್ಲಿ ಲೋಕ ಉಂಟಾಗುವ ಮೊದಲು ತಂದೆಯೊಂದಿಗೆ ಹೊಂದಿದ್ದ ಮಹಿಮೆಯನ್ನು ಯೇಸು ಉಲ್ಲೇಖಿಸುತ್ತಾನೆ. ಮುಂದೆ ಪ್ರಕಟಣೆ 1:17-18. ನಾನೇ ಮೊದಲನೆಯವನು ಕಡೆಯವನು, ಸತ್ತವನಾದೆನು, ಈಗ ಯುಗಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ನಂತರ ಪ್ರಕಟಣೆ 22:13. ನಾನೇ ಆದಿಯುಂ ಅಂತവും, ಮೊದಲನೆಯವನು ಕಡೆಯವನು. ಕೊನೆಗೆ ಮತ್ತಾಯ 28:18. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಇದೀಗ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಈ ಎಲ್ಲಾ ವಚನಗಳನ್ನು ಒಟ್ಟಿಗೆ ಓದಿದಾಗ ಯೇಸು ತನ್ನ ಬಗ್ಗೆ ಏನು ಹೇಳುತ್ತಿದ್ದಾನೆ? ಈ ವಚನಗಳ ಕುರಿತು ಕ್ರೈಸ್ತ ಸಂಪ್ರದಾಯಗಳಲ್ಲಿ ವಿಭಿನ್ನ ವ್ಯಾಖ್ಯಾನಗಳಿವೆ. ಅನೇಕ ಕ್ರೈಸ್ತರು ಇವುಗಳನ್ನು ಯೇಸುವಿನ ದೈವಿಕ ಗುರುತಿನ ಸಾಕ್ಷಿಗಳಾಗಿ ಅರ್ಥೈಸುತ್ತಾರೆ. ಇನ್ನು ಕೆಲವರು ಬೇರೆ ರೀತಿಯಲ್ಲಿ ಅರ್ಥೈಸುತ್ತಾರೆ. ನೀವು ಯಾವ ತೀರ್ಮಾನಕ್ಕೆ ಬರುತ್ತೀರೋ ಅದು ನಿಮ್ಮ ಮತ್ತು ದೇವರ ನಡುವಿನ ವಿಷಯ. ಆದರೆ ಆ ತೀರ್ಮಾನವು ಬೈಬಲ್ ಆಧಾರಿತವಾಗಿರಲಿ. ಆದರೆ ಇನ್ನೊಂದು ಅತ್ಯಂತ ಪ್ರಮುಖ ಪ್ರಶ್ನೆ ಉಳಿದಿದೆ. ಯೇಸುವನ್ನು ಆರಾಧಿಸಬಹುದೇ? ಬೈಬಲ್ನಲ್ಲಿ ಜನರು ಯೇಸುವನ್ನು ಆರಾಧಿಸಿದಾಗ ಯೇಸು ಅದನ್ನು ಸ್ವೀಕರಿಸಿದ್ದಾನೆಯೇ ಅಥವಾ ಅದನ್ನು ತಡೆದಿದ್ದಾನೆಯೇ? ಮುಂದಿನ ಭಾಗದಲ್ಲಿ ಯೇಸುವಿಗೆ ಸಲ್ಲಿಸಲಾದ ಆರಾಧನೆಯ ಬಗ್ಗೆ ಬೈಬಲ್ನ ವಚನಗಳನ್ನು ಮಾತ್ರ ಒಟ್ಟಿಗೆ ಅಧ್ಯಯನ ಮಾಡೋಣ. ಆ ವಿಡಿಯೋವನ್ನು ತಪ್ಪದೇ ನೋಡಿ. ಯಾವುದೇ ಬೋಧನೆಯನ್ನು ಕುರುಡಾಗಿ ನಂಬಬೇಡಿ. ಬೈಬಲ್ ತೆರೆದು ಪ್ರತಿಯೊಂದು ವಚನವನ್ನು ಅದರ ಸಂದರ್ಭದೊಂದಿಗೆ ಪರಿಶೀಲಿಸಿ. ಏಕೆಂದರೆ ಬೈಬಲ್ ಹೇಳುವುದನ್ನೇ ನಂಬೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಈ ಅಧ್ಯಯನವು ನಿಮಗೆ ಆಶೀರ್ವಾದಕರವಾಗಿದ್ದರೆ ನಮ್ಮ ಯೇಸುವೆ ಸತ್ಯದೇವರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಧ್ಯಯನದಲ್ಲಿ ಮತ್ತೆ ಭೇಟಿಯಾಗೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೆಲ್ಲರೊಂದಿಗಿರಲಿ. ಆಮೇನ್.